ಗೊತ್ತು ಈ ಮದುವೆ ವಿಷಯದಲ್ಲಿ ನನ್ನ ಒಪಿನಿಯನ್ ಏನಾಗಿತ್ತು ಅಂತ. ಈಗ ಅಪ್ಪನ ಡಿಸಿಷನ್ನ ಯಾರೂ ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ? ಹಾಂ, ಮೇ ಬಿ ದಿಸ್ ಈಸ್ ಫಾರ್ ಗುಡ್. ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಆಗೇ ಇರೋಣ. ಮದುವೆನೇನು ಅಲ್ಟಿಮೇಟ್ ಅಲ್ವಲ್ಲ? ಅಲ್ಲ ಶರತ್, ಮಾಯಾ ಪ್ಲೀಸ್, ಮಾಯಾ ಪ್ಲೀಸ್ ನೊಂದ್ಕೋಬೇಡ. ನನಗೆ ಅಂಬಿಕಾಗೆ ನೀನು ಬೆಸ್ಟ್ ಫ್ರೆಂಡ್. ನಿನ್ನ ಲೈಫು, ನಿನ್ನ ಡ್ರೀಮ್ಸ್ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನು ತುಂಬ ಆ್ಯಂಬಿಷಿಯಸ್ ಮಾಯಾ. ಇರುವಾಗ ನೀನು ಹಿತಾಗೆ ಒಳ್ಳೆ ಅಮ್ಮನಾಗಿರುವಂತ ನಾನು ಫೋರ್ಸ್ ಮಾಡ್ತಾ ಇದ್ದೀನೇನೋ ಅಂತ ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇತ್ತು. ಹಾಂ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಮೋಸ್ಟ್ಲಿ ಇದು ಅದಕ್ಕೆ ಅಂತ ಅನ್ಕೋ. ಕೇಸ್ ಈ ಮದುವೆ ಆಗಿದ್ದಿದ್ರು ನಾನು ನಿನಗೆ ಬೆಸ್ಟ್ ಹಸ್ಬೆಂಡ್ ಆಗಿರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮಾಯಾ. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ನಮ್ಮ ಜಾತಕ ಮ್ಯಾಚ್ ಆಗಿಲ್ಲದೆ ಇರೋದು. ಈ ಮದುವೆ ಆಗಿದ್ದಿದ್ರು ಈ ಮದುವೆ ಆಗಿರ್ತಿರ್ಲಿಲ್ಲ. ಜಸ್ಟ್ ಒಂದು ಕಾಂಪ್ರಮೈಸ್ ಆಗಿರ್ತಿತ್ತು ಅಷ್ಟೇ. ಸಿ ಮಾಯಾ, ಐ ವಾಂಟ್ ಯು ಟು ಬಿ ಹ್ಯಾಪಿ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಮಾಯಾ. ನಾನು ಅದನ್ನೇ ಬಯಸೋದು. ಮಾಯಾ, ತುಂಬ ಲೇಟ್ ಆಗಿದೆ, ನಾಳೆ ಮಾತಾಡೋಣವಾ? ಗುಡ್ ನೈಟ್. ಮಾತಾಡ್ಬೇಡ ಮಾಯಾ. ಹುಚ್ಚಿಡಿದ್ಯಾ ನಿನಗೆ? ನೀನೇನ್ ಮಾಡೋದಕ್ಕೆ ಹೊರಟಿದೆ ಅಂತ ಗೊತ್ತಾ ನಿನಗೆ? ನಾ ಶರತ್ ಮಧ್ಯೆ ಯಾರೇ ಬಂದ್ರು ನಾನು ಅವ್ರನ್ನ ಮುಗಿಸ್ಬಿಡ್ತೇನೆ. ನೀನ್ ಯಾರ ಎದುರಿಗೆ ನಿಂತು ಯಾರನ್ನ ಮುಗಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ಯಾ ಅಂತ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಮಾತಾಡು. ಜಗನ್ನಾಥ್ ನನ್ನ ಗಂಡ. ಆದ್ರೆ ಅವರು ಇವತ್ತು ಶರತ್ನ ನನ್ನಿಂದ ಕಿತ್ಕೊಳಕ್ ನೋಡಿದ್ರು. ಅವರಿಂದಾಗಿ ನಾನು ಎಲ್ಲ ಕಳ್ಕೊತಾ ಇದ್ದೀನಿ. ನನ್ನ ಮತ್ತೆ ಶರತ್ ಮಧ್ಯೆ ಅಂಬಿಕಾ ಬಂದಾಗ ನಾನು ಏನ್ ಮಾಡಿದ್ನೋ ಇವಾಗ ಇವ್ರು ಬಂದಿದ್ದಾರೆ. ಶಟ್ ಅಪ್ ಮಾಯಾ. ನೀನೆಲ್ಲಾನು ಕಳ್ಕೊಳ್ತಾ ಇರೋದು ನಿನ್ನ ಈ ಹುಚ್ಚತನದಿಂದ. ಇಲ್ಲಿವರೆಗೂ ನಾನು ನಿನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ಆದ್ರೆ ನೀನ್ ತಾಳ್ಮೆ ಕಳ್ಕೊಂಡು ನೀನ್ ಮಾಡೋ ಎಡವಟ್ಟಿಂದ ಎಲ್ಲಾನು ಕಳ್ಕೊಂಡ್ರೆ ಅದಕ್ಕೆ ಬೇರೆಯವ್ರನ್ನ ಹೊಣೆ ಮಾಡಬೇಡ. ನಾನು ಏನ್ ಮಾಡ್ಲಿ ಮ್ಯಾಮ್? ಅಲ್ಲ, ನನ್ಗೆ ಎಷ್ಟು ದಿನದಿಂದ ಶರತ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು. ಇನ್ನು ಎಷ್ಟು ದಿನ ಕಾಯ್ಲಿ? ಎಲ್ಲ ಸರಿ ಹೋಯ್ತು. ಅಂಬಿಕಾ ವಸ್ತುಗಳು ಕೂಡ ಈ ಮನೆಯಿಂದ ಆಚೆ ಹಾಕಾಯ್ತು. ಎಲ್ಲ ಸರಿ ಹೋಗುತ್ತೆ, ನನ್ ಮದುವೆ ಆಗತ್ತೆ ಅಂತ ಎಷ್ಟು ಎಕ್ಸೈಟೆಡ್ ಆಗಿದೆ ನಾನು. ಅಷ್ಟರಲ್ಲಿ ಎಲ್ಲ ಹಾಳಾಗೋಯ್ತು. ಸಮಾಧಾನ ಮಾಡ್ಕೊ ಮಾಯ. ಅವ್ರು ಈ ರೀತಿ ನಿರ್ಧಾರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೂ ಕೂಡ ಇದು ಅನಿರೀಕ್ಷಿತ. ಏನಾದ್ರೂ ಯೋಚನೆ ಮಾಡೋಣ. ಪ್ಲೀಸ್ ಪ್ಲೀಸ್ ಕಾಮ್ ಡೌನ್. ಹೇಗೆ ಮ್ಯಾಮ್? ಶರತ್ ಇಲ್ದೆ ನಾನು ಬದುಕಿರಲ್ಲ. ಇಷ್ಟು ದಿನ ಶರತ್ಗೋಸ್ಕರ ಹುಚ್ಚಿ ತರ ಕಾಯ್ತಾ ಇದ್ದೆ ನಾನು. ಎಲ್ಲ ಸರಿ ಹೋಗುತ್ತೆ ಅನ್ನೋ ಹೊತ್ತಿಗೆ ಏನೋ ಒಂದು ಹಾಳಾಗೋಗತ್ತೆ. ಆಗಲ್ಲ ಮ್ಯಾಮ್, ಇನ್ಮೇಲೆ ನನಗೆ ಇದನ್ನ ಸಹಿಸ್ಕೊಳಕ್ ಆಗಲ್ಲ. ಪ್ರಾಣಿಗೆ ಏನಾದ್ರೂ ಡಿವೋರ್ಸ್ ಕೊಟ್ರೆ ಅದಕ್ಕೆ ಕಾರಣ ಅವ್ರು ಹೊಡೆಯೋ ಗೊರಕೆ ಆಗಿರುತ್ತೆ. ಅಲ್ಲ, ಎಷ್ಟು ಗೊರಕೆ ಹೊಡಿತಾರೆ? ಬೆಳಗ್ಗೆ ಎದ್ದು ಕೇಳಿದ್ರೆ ನಾನ್ ಗೊರಕೆ ಹೊಡಿತೀನ, ನನಗಂತ ಅಭ್ಯಾಸ ಇಲ್ಲ ಅಂತೆ. ಮಾಡ್ತೀನಿ, ಇವತ್ತು ವಿಡಿಯೋ ಮಾಡಿ ಬೆಳಗ್ಗೆ ಎದ್ದು ತೋರಿಸ್ತೀನಿ. ಮಾಡ್ತೀನಿ ಇವ್ರಿಗೆ. ಮಾಯಾ, ಇದೇನಿದು ಬ್ಯಾಗ್ ಪ್ಯಾಕ್ ಮಾಡ್ತಿದ್ಯಾ? ಅದೇ ಇಷ್ಟೊತ್ತಲ್ಲಿ? ಓ, ಅಫಿಷಿಯಲ್ ಟ್ರಿಪ್ಪಾ? ಇಲ್ಲ, ನಾನು ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ. ಏ ಏ ಏ ಮಾಯಾ, ಏನ್ ಹೇಳ್ತಿದ್ಯಾ? ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾನು ಯಾಕೆ ಈ ಮನೇಲಿ ಇರ್ಬೇಕು? ಅಲ್ಲಮ್ಮ, ನೀನ್ ಒಂದಲ್ಲ ಒಂದಿನ ಈ ಮನೆಗೆ ಸೊಸೆಯಾಗಿ ಯಜಮಾನಿ ಆಗ್ಬೇಕಾಗಿರೋಳು. ನೀನ್ ಏನಮ್ಮ ನಿನ್ ಮಾಯಾ? ನೀನ್ ಸಾಕು, ಎಲ್ಲ ಭ್ರಮೆ. ನಾನು ಹಾಗೆ ಅನ್ಕೊಂಡು ಇಷ್ಟು ವರ್ಷ ಈ ಮನೇಲಿದ್ದೆ. ಆದ್ರೆ ಇವತ್ತೇನಾಯ್ತು ಅಂತ ನೀವೇ ನೋಡಿದ್ರಲ್ಲ. ಅಲ್ಲ ಮಾಯಾ,
ಮನೇಲಿ ಮದ್ವೆ ಅಂದ್ರೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, 108 ವಿಘ್ನಗಳಿರುತ್ತೆ. ಅದಕ್ಕೆ ನೀನ್ ಇಷ್ಟೊಂದೆಲ್ಲ ತಲೆಗೆ ಸಾಕು, ನನಗೂ ಸಾಕಾಗಿ ಹೋಗಿದೆ. ಇಷ್ಟು ವರ್ಷ ನಾನು ಈ ಮನೇಲಿ ಷರತ್ಗೋಸ್ಕರ ಇದ್ದೆ. ಇವಾಗ ಅವನು ನನ್ನನ್ನ ಮದುವೆ ಆಗಲ್ಲ, ನಾನು ಏನ್ ಮಾಡ್ಲಿ ಹೇಳಿ? ಅಲ್ಲ ಮಾಯಾ, ಅದು ಷರತ್ತು. ಪ್ಲೀಸ್, ನೀವು ನನ್ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ನನ್ಗೆ ಈ ಮನೇಲಿ ಇರೋದಕ್ಕೆ ಕಷ್ಟ ಆಗ್ತದೆ. ಅಲ್ಲ, ಆಯ್ತಾ, ಚೋಟುದ್ದ ಇಲ್ಲ, ನನ್ನನ್ನೇ ಆಡ್ಕೋತಾಳೆ. ಅವಳು ನಗೋದನ್ನ ನೋಡಿದ್ರೆ ನನ್ನ ಹೊಟ್ಟೆಲಿ ಇರ್ದಾಗತ್ತೆ. ಇಲ್ಲ, ನನಗಿದನ್ನೆಲ್ಲ ನೋಡ್ಕೊಂಡು ಇಲ್ಲಿರೋದಕ್ಕಾಗಲ್ಲ, ನಾನು ಹೊರಡ್ತಾ ಇದ್ದೀನಿ ಅಷ್ಟೇ. ಬೇಡ ಮಾಯಾ, ಅಲ್ಲ ನನ್ನ ಮಾತು ಕೇಳು ಮಾಯಾ, ಹೀಗೆಲ್ಲ ನಿರ್ಧಾರ ತಗೋಬಾರ್ದು ಮಾಯಾ, ಪ್ಲೀಸ್ ನನ್ನ ಮಾತು ಕೇಳು. ಅಲ್ಲ ನೀನು ಪ್ರಾಣಿ ಅದ್ಗೆ ಕೂಗ್ಬೇಡಿ. ನಾನು ಈ ಮನೆಯಿಂದ ಆಚೆ ಹೋಗ್ತಾ ಇರೋದು ಯಾರಿಗೂ ಗೊತ್ತಾಗೋದು ನನಗಿಷ್ಟ ಇಲ್ಲ. ಅಲ್ಲ, ಗೊತ್ತಾದ್ರೂ ಹೂ ಕೇರ್ಸ್? ಯಾರು ನನಗೋಸ್ಕರ ಕೇರ್ ಮಾಡ್ತಾರೆ ಹೇಳಿ? ಇಲ್ಲ, ಚಿಕ್ಕ ಹುಡುಗಿ ನನ್ನ ನೋಡಿ ಆಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕು. ಐ ಆಮ್ ಲೀವಿಂಗ್ ಅಷ್ಟೇ. ದೇವ್ರೆ, ಮಾಯಾ ಏನ್ ಹಿಂಗ್ ಶಾಕ್ ಕೊಡ್ತಿದ್ಯಾ? ಒಂದ್ ನಿಮಿಷ ನನ್ನ ಮಾತು ಕೇಳು ಮಾಯಾ. ಅಲ್ಲ ಯಾಕಮ್ಮ ಹಿಂಗೆಲ್ಲ ಶಾಕ್ ಕೊಟ್ಟು ಹೋಗ್ತೀಯಾ? ಪ್ಲೀಸ್ ಮಾಯಾ, ಮಾಯಾ ನನ್ನ ಮಾತು ಕೇಳು ಮಾಯಾ. ಮಾಯಾ ಮಾಯಾ ನಾನೆಲ್ಲ ಸರಿ ಮಾಡ್ತೀನಿ. ಮಾಯಾ ಮಾಯಾ ಪ್ಲೀಸ್ 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 ಮಾಯಾ ಹೋಗ್ಬೇಡ. ಮಾಯಾ ನಿಂತ್ಕೋ ಮಾಯಾ. ಅಯ್ಯೋ ದೇವ್ರೆ, ಏನಪ್ಪ ಇದು? ಇವಳನ್ನ ಇಟ್ಕೊಂಡು ನನ್ನ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ನೋಡಿದ್ರೆ ನನಗೆ ಕೈ ಕೊಟ್ಟು ಹೊಡದ್ಲಲ್ಲ. ಅಯ್ಯೋ ಭಗವಂತ, ಏನ್ ಮಾಡ್ಲಿ ಈಗ?